ಮಂಡ್ಯ ಅಂತ ಇದ್ದಂಗೆ ಮೊದಲು ನಮ್ಮೆಲ್ರಿಗೂ ಬರ್ತಕ್ಕಂಥದ್ದು ಅತಿ ಹೆಚ್ಚು ರೈತರು ನೆಲೆಸಿರ್ತಕ್ಕಂಥ ಈ ಪುಣ್ಯ ಭೂಮಿ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಇಡೀ ರಾಜ್ಯವ್ಯಾಪಿ ಇವತ್ತು ರೈತರು ಸರಿಸುಮಾರು 2809 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹತ್ತತ್ರ 3000 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ವಿಚಾರ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ನೋವಾಗ್ತಕ್ಕಂಥ ಸಂಗತಿ. ಅದರಲ್ಲಿ ಮಂಡ್ಯ ಜಿಲ್ಲೆಯಿಂದಾನೇ 97 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾತಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದು ಹೇಳೋದಾದ್ರೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ. ಆದರೆ ಕಳೆದ ವರ್ಷ ಇದೇ ರೀತಿ ಬೀದರ್ನಲ್ಲಿ, ಕಲಬುರಗಿಲಿ, ರಾಯಚೂರಲ್ಲಿ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಾಗಿ ಧಾರಾಕಾರವಾಗಿ ಮಳೆ ಸುರಿಯಿತು. ಅಲ್ಲಿದ್ದಂಥ ರೈತರ ಬದುಕು ಸ್ಥಿಂತಾಜನಿಕ ಆಯಿತು. ರೈತರು ಬೀದಿಗೆ ಬಂದರು. ಕೊನೆಗೆ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಅಂಥ ಒಂದು ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಆಗಲಿ, ರಾಜ್ಯದ ಮಂತ್ರಿಗಳಾಗಲಿ ಯಾರು ಕೂಡ ಹೋಗಿ ಅಲ್ಲಿ ರೈತರ ಸಮಸ್ಯೆ ಏನಿದೆ ಅಂತಕ್ಕಂಥದ್ದನ್ನ ಕನಿಷ್ಠ ಪಕ್ಷ ಆಲಿಸ್ತಕ್ಕಂಥ ಒಂದು ಸೌಜನ್ಯತೆಯೂ ಕೂಡ ಇಟ್ಕೊಳ್ತಕ್ಕಂಥದ್ದು ಮಾಡಲಿಲ್ಲ. ಇದೇ ರೀತಿ ನಿರಂತರವಾಗಿ ಬಹುಶಃ TC ಕನೆಕ್ಷನ್ಗಳ ಒಂದು ಬೆಲೆ ಎಲ್ಲಿಗೆ ಹೋಗಿ ನಿಂತಿದೆ. ಜೊತೆಯಲ್ಲಿ ಇವತ್ತು ಬಹಳಷ್ಟು ಸಂಕಷ್ಟದ ದಿನಗಳು ರೈತರು ಏನು ಎದುರು ನೋಡ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು. ರೈತರು ಸಮೃದ್ಧವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬದುಕಬೇಕು ಅಂತಕ್ಕಂಥದ್ದಾದರೆ ಬಹುಶಃ ನಿಮ್ಮೆಂತ ತಂದೆ ತಾಯಂದ್ರ ಒಂದು ಆಶೀರ್ವಾದ 28ರ ವಿಧಾನಸಭಾ ಚುನಾವಣೆಯಲ್ಲಿ NDA ಮಿತ್ರಕೂಟದ ಸರ್ಕಾರ ಕನ್ನಡ ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ರಚನೆ ಮಾಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.